ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ರುಚಿಯಾದ ಮೆಂತೆ ಕಡುಬು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬುಟ್ಟಿ ತೊಗೊಂಡಿನಿ. ಆ ಬುಟ್ಟಿಯೊಳಗೆ ಒಂದು 3 ದೊಡ್ಡ ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಲಿಕ್ಕತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಅದನ್ನ ಅರ್ಧ ಸ್ಪೂನ್ ಆದರೆ ಸಾಕಾಗ್ತದೆ. ಅದನ್ನು ಚೆಂದಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಕಲಿಸ್ಕೊಂಡು ಮತ್ತು ಆಮೇಲೆ 1 ಗ್ಲಾಸ್ ನೀರು ಬೇಕಾಗ್ತದೆ ಇಷ್ಟಕ್ಕೆ. ಅದು ನೀರು ತೊಗೊಂಡು ಚಪಾತಿ ಹಿಟ್ಟು ಹದ ಏನಿರ್ತದಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಹಿಟ್ಟು ಟೈಟ್ ಇರಲಿ ಅಂದ್ರೆ ಚಲೋ ಆಗ್ತದೆ. ಆಮೇಲೆ ಇಷ್ಟು ಕಲಸಿ ನೆನೆಯಲಿಕ್ಕೆ ಇಟ್ಬಿಡ್ತೀನಿ. ಒಂದು ಜಾರ್ ಒಳಗೆ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಒಂದು ಸ್ವಲ್ಪ ಕರಿಬೇವು, ಆಮೇಲೆ ನಿಮಗೆ ಆಪ್ಷನಲ್ ಬೆಳ್ಳುಳ್ಳಿ ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಬಿಡ್ರಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫುಲ್ಲು ಈ ಥರ ಮಾಡ್ಕೊಂಡು ಬಂದುಬಿಡ್ತೀನಿ. ಅಂದ್ರೆ ನೀರು ಹಾಕ್ಕೋಬಾರ್ದು. ಈಗ ಇನ್ನೊಂದು ಪಾತ್ರೆ ಒಳಗೆ, ಇನ್ನೊಂದು ಬಾಣಲಿ ಒಳಗೆ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು 1 ಚಮಚ ಸಾಸಿವೆ, ಆಮೇಲೆ ಚಟ್ಪಟ ಅಂದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ನಾವು ಇವಾಗೇನು ಇದು ಹಾಕ್ಕೊಂಬಂದಿರ್ತೀವಲ್ಲ ಮಿಕ್ಸರ್ಗೆ, ಅದನ್ನೆಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಅದರದ್ದು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ಫ್ರೈ ಮಾಡಿಕೊಂಡು ನಾ ಇಲ್ಲೇ ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ, 1 ಬಟ್ಲದಷ್ಟು, ದೊಡ್ಡ ಬಟ್ಲದಷ್ಟು. ಅದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಅದನ್ನು ಹಾಕ್ಕೊಂಡು ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಮೆಂತ್ಯ ಸೊಪ್ಪು ಭಾಳ ಒಳ್ಳೇದದ, ಅದಕ್ಕೆ ನಾ ಇದನ್ನು ತೊಗೋತೀನಿ ಜಾಸ್ತಿ. ಇದನ್ನು ಒಂದು ಸರ್ತಿ ಎಲ್ಲ ಬಾಡಿಸ್ಕೊಂಡ್ಬಿಡ್ತೀನಿ. ಬಾಡಿಸ್ಕೊಂಡು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ. ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಹಾಕಿ ಎಲ್ಲ ಬಾಡಿಸ್ಕೊಂಡ್ಬಿಟ್ವಿ ಅಂದ್ರೆ ನೋಡ್ರಿ ಎಷ್ಟು ಚಂದ ತಾಳಿಸ್ಕೊಂಡ್ಬಿಟ್ಟದ. ಅದನ್ನು ಈಗ ಸೈಡಿಗೆ ಮುಚ್ಚಿಟ್ಬಿಡ್ತೀನಿ. ಇಲ್ಲೇ ಗೋಧಿ ಹಿಟ್ಟೆ ನಾವು ಕಲಸಿಟ್ಟಿದ್ವಲ್ಲ ಅದು ಫುಲ್ ನೆಂದುಬಿಟ್ಟದ. ಈಗ ಅದನ್ನು ಸ್ವಲ್ಪ ತೊಗೊಂಡು ಸ್ವಲ್ಪ ಇದು ಎಣ್ಣೆ ಹಚ್ಕೊಂಡು ಈ ಥರ ಹೊಸದು ಸಣ್ಣದಾಗಿ ಪೀಸ್ನಾಗಿ ಮಾಡಿಟ್ಕೊಂಡ್ಬಿಡ್ತೀನಿ ಚಾಕು ಸಹಾಯದಿಂದ. ಇದು ಹೆಲ್ತಿಗೂ ಭಾಳ ಚಲೋ ಅದ, ಯಾಕಂದ್ರೆ ಗೋಧಿ ಹಿಟ್ಟು ನಾವು ಯೂಸ್ ಮಾಡ್ಲಿಕ್ಕತ್ತೀವಿ. ಆಮೇಲೆ ಮೆಂತ್ಯ ಸೊಪ್ಪು, ಹೀಗಾಗಿ ಭಾಳ ಚಲೋ ಅದ. ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು. ಆಮೇಲೆ ನಾ ಇಲ್ಲಿ ಇನ್ನೊಂದು ಬಾಣಲಿ ಒಳಗೆ ನೀರನ್ನ ಇಟ್ಕೊಂಡಿನಿ. 1-2 ತಮ್ಗೆಷ್ಟು ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಅಂದ್ರೆ ಇದು ನಾವು ಮಾಡಿ ಇಟ್ಕೊಂಡಿರೋದನ್ನು ಹತ್ತಬಾರ್ದು ಅಂದ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗ್ತದೆ. ಇದಿಷ್ಟು ನಾವೇನು ಮಾಡಿ ಇಟ್ಕೊಂಡಿವಲ್ಲ ಸಣ್ಣದಾಗಿ ಕಡುಬನ್ನ, ಅದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಬಿಸಿನೀರೊಳಗೆ. ಈಗ ಬಿಸಿನೀರು ಚಲೋತ್ನಾಗ ಕಾದಿರಬೇಕು. ಕಾದಿತ್ತು ಅಂತಂದ್ರೆ ಅದು ಒಂದಕ್ಕೊಂದು ಹತ್ಕೊಳ್ಳೋಂಗಿಲ್ಲ, ನೀಟಾಗಿ ಚೆಂದಾಗಿ ಬಿಟ್ಕೊಂಡ್ಬಿಡ್ತದೆ. ನೋಡಿರಿ ಅಗದಿ ಹಗೂರಾಗಿ ಸ್ವಲ್ಪ ಜಾಲರಿ ತೊಗೊಂಡು ಕೈ ಆಡಿಸಿದ್ರೆ ಅದು ಚೆಂದಾಗಿ ಒಂದೊಂದು ಬಿಡಿಯಾಗಿ ಬರ್ತದೆ. ನೋಡಿರಿ ಎಷ್ಟು ಮಸ್ತ್ ಕುದಿಲಿಕ್ಕತ್ತದ. ಆಮೇಲೆ ಎಷ್ಟು ಚಂದ ಕುದ್ದದು ಕೂಡ. ಇದು ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಇದು ಹಸಿ ಬಿಸಿಯಾಗಿ ಕುದಿಬಾರ್ದು, ಯಾಕಂದ್ರೆ ಹೊಟ್ಟೆಗೆ ಬಾಧಿಸ್ತದೆ. ಅದಕ್ಕೆ ಚಾಕುವಿಂದ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತೀನಿ. ನೋಡಿರಿ ಒಳಗೆಲ್ಲ ಬೆಂದದ. ಆಮೇಲೆ ನಾವಿಲ್ಲೇ ಮೆಂತ್ಯ ಸೊಪ್ಪನ್ನು ತಾಳಿಸಿಟ್ಕೊಂಡಿದ್ವಲ್ಲ ಅದರೊಳಗೆ ಈ ಕಡುಬುಗಳನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಎಲ್ಲ ಹಾಕ್ಕೊಂಡ್ಬಿಟ್ಟೆ ಅಂತಂದ್ರೆ ಇದು ಈ ಚಳಿಗಾಲಕ್ಕಂತೂ ಭಾರಿ ಚಲೋ ಇರ್ತದೆ. ಇದು ಬೆಚ್ಚಗಿರ್ತದೆ, ಅಂದ್ರೆ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಭಾಳ ಚಲೋ ಇರ್ತದೆ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಬಾಡಿಗೆ ಹೀಟ್ ಕೊಡ್ತದದು. ಹೀಗಾಗಿ ನಾ ಇದನ್ನು ಮಾಡೀನಿ. ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಸ್ವಲ್ಪ ಏನೋ ನಿಮಗೆ ಡ್ರೈ ಅನ್ನಿಸ್ತು ಅಂದ್ರೆ 1-2 ಚಮಚದಷ್ಟು ನೀರನ್ನು ಹಾಕ್ಕೊಂಬಿಡ್ರಿ. ನಾವಿಲ್ಲೇ ಗೋಧಿ ಹಿಟ್ಟಿನ ನೀರೇನಿತ್ತಲ್ಲ ಬಿಸಿದು, ಅದನ್ನು ಹಾಕ್ಕೊಂಬಿಡ್ತೀನಿ. ಯಾಕಂದ್ರೆ ಅದು ಚಲೋ ನೀರೇ ಅದು, ಅದಕ್ಕೆ ಹಿಂಗಾಗಿ ಹಾಕ್ಕೊಳ್ಲಿಕ್ಕತ್ತೀನಿ. ನೋಡಿರಿ ಎಷ್ಟು ಇವಾಗ ಚೆಂದ ಕಲಿಸ್ಬಿಟ್ಟೆ ಅಂತಂದ್ರೆ ಮಸ್ತ್ ಕಾಣ್ಲಿಕ್ಕತ್ತದ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಬಿಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡ್ರಿ. ಥ್ಯಾಂಕ್ ಯು.